ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರ್ಕಾರ ಜಗ್ತಿಲ್ಲ, ಸಾರಿಗೆ ಸಿಬ್ಬಂದಿ ಬಗ್ತಾ ಇಲ್ಲ. ಸಂಬಳ ಏರಿಕೆಗೆ ಪಟ್ಟು ಹಿಡಿದು ಮುಷ್ಕರಕ್ಕೆ ನಿಂತ ನೌಕರರು ರಾಜ್ಯದಾದ್ಯಂತ ಬಿಸಿ ಮುಟ್ಟಿಸಿದ್ರು. ಆದರೆ ಕೊಟ್ಟ ಮಾತು ತಪ್ಪಿದ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ತು. ಈ ಬೆನ್ನಲ್ಲೇ ಬಸ್ ಮುಷ್ಕರ ಮುಂದೂಡಿಕೆಯಾಯಿತು. ನಾಳೆಯ ಟೆನ್ಷನ್ ಸಮಾಪ್ತಿಯಾಯಿತು. ರಸ್ತೆಗಳಿಂದ ದೂರ ಉಳಿದ ಬಸ್ಸುಗಳು ಡಿಪೋಗಳಲ್ಲೇ ಲಂಗರು ಹಾಕಿದ್ವು. ಬೆಳಗ್ಗೆ ಕೆಲಸಕ್ಕೆ ತೆರಳಬೇಕಿದ್ದ ಜನ, ವಿದ್ಯಾರ್ಥಿಗಳು, ಮಹಿಳೆಯರು ಪರದಾಡಿದರು. ಕೋಲಾರ, ಗದಗದಲ್ಲಿ ಬಸ್ನ ಕಿಟಕಿ ಗಾಜು ಪುಡುಪಿಡಿಯಾದವು. ಮುಷ್ಕರಕ್ಕೆ ಬಿಎಂಟಿಸಿ ಬಲ ಸಿಗದ ಕಾರಣ ಬೆಂಗಳೂರು ಬಂದ್ ಫೇಲ್ ಆಯಿತು. ಸರ್ಪ್ರೈಸ್ ಸ್ಪಾಟ್ನಲ್ಲಿ ಎಸ್ಐಟಿ ತಂಡಕ್ಕೆ ಸರ್ಪ್ರೈಸ್ ಸಿಕ್ಕಿದೆ. ಬಂಗ್ಲಗುಡ್ಡದ ಪಾಯಿಂಟ್ 11ರಿಂದ 100 ಮೀಟರ್ ದೂರದಲ್ಲಿ ಒಂದಲ್ಲ 3 ಅಸ್ಥಿಪಂಜರ ಸಿಕ್ಕಿದೆಯಂತೆ. ಅದರಲ್ಲಿ ಓರ್ವ ಮಹಿಳೆಯ ಜೊತೆಗೆ ಒಂದು ಸೀರೆಯೂ ಸಿಕ್ಕಿದೆ ಅಂತ ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಳ ಮೀಸಲಾತಿಯ ಗೊಂದಲ ಪರಿಹಾರಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ನಾಗಮೋಹನ್ ದಾಸ್ ವರದಿ ಸರ್ಕಾರದ ಕೈ ಸೇರಿದ್ದು 5 ಗುಂಪುಗಳಲ್ಲಿ ವರ್ಗೀಕರಿಸಿ ಶೇಕಡ 17ರಷ್ಟು ಮೀಸಲಾತಿಗೆ ಶಿಫಾರಸು ಮಾಡಲಾಗಿದೆ. 35 ವರ್ಷಗಳಿಂದ ನ್ಯಾಯಯುತ ಮೀಸಲಾತಿಗೆ ಕೆಲ ಸಮುದಾಯಗಳು ಆಗಸ್ಟ್ 7ರ ಸಂಪುಟ ಸಭೆಯತ್ತ ದೃಷ್ಟಿ ನೆಟ್ಟಿವೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಭೀಕರ ಮೇಘಸ್ಫೋಟ ಸಂಭವಿಸಿದೆ. ಉತ್ತರ ಕಾಶಿಯ ಧರಾಲಿ ಗ್ರಾಮದ ಬೆಟ್ಟದ ಧರೆಯೇ ಝರಿಯಂತೆ ಹರಿದು ಬಂದಿದೆ. ಹಠಾತ್ ಜಲಪ್ರವಾಹಕ್ಕೆ ಇಡೀ ಗ್ರಾಮವೇ ಸರ್ವನಾಶ ಆಗಿದೆ. ನೋಡುತ್ತಲೇ ಮನೆಗಳು, ಕಟ್ಟಡಗಳು ನೆಲಸಮವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.